ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಮೊದಲ ಸಂಕಲನಾತ್ಮಕ ಪರೀಕ್ಷೆ 2023-24 ತರಗತಿ 8 ವಿಷಯ ಸಮಾಜ ವಿಜ್ಞಾನದಲ್ಲಿ ಒಂದು 40 ಅಂಕಗಳ ಸಮಯ 1 ಗಂಟೆ 30 ನಿಮಿಷಕ್ಕೆ ಆಗಲಿರ್ತಕ್ಕಂಥ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಬಹಳಷ್ಟು ವಿಡಿಯೋಗಳನ್ನು ನಿಮ್ಮ SA1 ಪರೀಕ್ಷೆಗೆ ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿಯವರಿಗಾಗಿ ಸಮಾಜ ವಿಜ್ಞಾನದಲ್ಲಿ ಎಲ್ಲ ವಿಷಯಗಳ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಟ್ಸ್ಗಳನ್ನು ನಾವು ಹಾಕಿದ್ದೀವಿ. ಅದರ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ನೋಡೋಣ. SA1 ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತರಗತಿ 8 ವಿಷಯ ಸಮಾಜ ವಿಜ್ಞಾನ. ಮುಖ್ಯ ಭಾಗ 1ರಲ್ಲಿ ಇದೆ ಸ್ನೇಹಿತರೆ. ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರೋ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಒಂದು ಪ್ರಶ್ನೆ, 4 ಪ್ರಶ್ನೆ, ತಲಾ 1 ಅಂಕ, ಒಟ್ಟಾರೆ 4 ಅಂಕ. ಮೊದಲ ಪ್ರಶ್ನೆ ಇತ್ತು, ಮೆಗಸ್ತಿಸನು ಬರೆದ ಕೃತಿ ಅಂತ ಕೇಳಿದರೆ A ಇಂಡಿಕಾ, B ಸಿಯುಕಿ, C ಘೋಕೋಕಿ, D ಮಹಾಔಷ. ಸೊ ಮೆಗಸ್ತಾನಿಸ್ ಬರೆದದ್ದು ಇಂಡಿಕಾ ಅಂತಕ್ಕಂಥದ್ದು ತಮಗೆ ಗೊತ್ತೇ ಇದೆ. ಸಿಯುಕಿ ಬರೆದದ್ದು ಹುಯನ್ಸ್ತಾನ್ಸ್, ಘೋಕೋಕಿ ಬರೆದದ್ದು ಪಾಹಿಯಾನ, ದೀಪಾಂಶ, ಮಹಾಔಷ ಅಂತಕ್ಕಂಥದ್ದು 2 ಇದ್ದಾವೆ. ಯಾರು ಬರೆದಿದ್ದಾರೆ ಅನ್ನೋದನ್ನ ಕಮೆಂಟಲ್ಲಿ ಕೊಡಿ. ಪ್ರಶ್ನೆ 2, ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇಲ್ಲಿರೋದು ರಾಜ್ಯಶಾಸ್ತ್ರ ಇದೆ. ಆಗಸ್ಟ್ ಕಾಮ್ಟೆ, ಆಡಮ್ ಸ್ಮಿತ್, ಅರಿಸ್ಟಾಟಲ್, ಹೆರೋಡೋಟಸ್. ಸೊ ರಾಜ್ಯಶಾಸ್ತ್ರ ಅಂದರೆ ಅರಿಸ್ಟಾಟಲ್, ಆಡಮ್ ಸ್ಮಿತ್ ಅಂತಕ್ಕಂಥದ್ದು ಅರ್ಥಶಾಸ್ತ್ರ, ಹೆರೋಡೋಟಸ್ ಅನ್ನೋದು ಇತಿಹಾಸ. ಸರಿಯೇನಾ? ರಾಜ್ಯಶಾಸ್ತ್ರದ ಪಿತಾಮಹ. ಪ್ರಶ್ನೆ 3, ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ. A1, B2, C3, D4. ಪ್ರಶ್ನೆ 4, ಪುನರ್ರಫ್ತು ವ್ಯಾಪಾರಕ್ಕೆ ಹೆಸರಾದ ಪಟ್ಟಣ. A ಬೆಂಗಳೂರು, B ಲಂಡನ್, C ಸಿಂಗಪೂರ್, D ನ್ಯೂಯಾರ್ಕ್. ಅಂದರೆ ವಸ್ತುಗಳನ್ನು ತೆಗೆದುಕೊಂಡು ಮತ್ತೆ ಬೇರೆ ಕಡೆಗೆ ಮಾರೋದು ಪುನರ್ರಫ್ತು ಅಂತ ಕರೀತಾರೆ. ಓಕೆ, ಸಿಂಗಪೂರ್ ಅಂತಕ್ಕಂಥದ್ದು ಬೆಸ್ಟ್ ಎಕ್ಸಾಂಪಲ್, ಅದು ಆ ದೇಶ ಅದೇ ಮಾಡತಕ್ಕಂಥದ್ದು. ಪ್ರಶ್ನೆ 5, ಇನ್ನು ಮುಂದೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ತಲಾ 1 ಅಂಕ, 4 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ ಇದ್ದಾವೆ. 5ನೇ ಪ್ರಶ್ನೆ, ಸಂಸ್ಕೃತಿ ಎಂದರೆ ಏನು. 6ನೇ ಪ್ರಶ್ನೆ, ಬೂದಿಯ ಕುರುಹುಗಳು ಯಾವ ಗವಿಗಳಲ್ಲಿ ದೊರೆತಿವೆ. ಮುಂದಿನ ಪ್ರಶ್ನೆ, ಸನಾತನ ಧರ್ಮದ ಇನ್ನೊಂದು ಹೆಸರೇನು. ಸನಾತನ ಧರ್ಮವನ್ನೇ ಹಿಂದೂ ಧರ್ಮ ಅಂತ ಕರೀತಾರೆ, ನೆನಪಿಟ್ಕೊಡ್ರಿ. ಸೊ 8ನೇ ಪ್ರಶ್ನೆ, ತುಷ್ಟಿಗುಣ ಅಂದರೆ ಏನು ಅಂತ ಕೇಳಿದ್ದಾರೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 4 ಪ್ರಶ್ನೆ, 8 ಅಂಕ ಇದ್ದಾವೆ. 9ನೇ ಪ್ರಶ್ನೆ ಇತ್ತು, ಸಿಂಧೂ ನಾಗರಿಕತೆ ಅವನತಿ ಹೇಗಾಯಿತು. 10ನೇ ಪ್ರಶ್ನೆ, ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು ಅಥವಾ ಜ್ವಾಲಾಮುಖಿಯ ವಿಧಗಳಾವವು. 11ನೇ ಪ್ರಶ್ನೆ, ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳಾವವು. 12, ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳ ಉತ್ತರಗಳನ್ನು ಬರೀಬೇಕಾಗ್ತದೆ. ಒಂದೊಂದಕ್ಕೆ 3 ಅಂಕ, ಒಟ್ಟಾರೆ 4 ಪ್ರಶ್ನೆ, 12 ಅಂಕ. 13ನೇ ಪ್ರಶ್ನೆ, ಹವಾಂಗೋ ನದಿಯು ಚೀನಾದ ದುಗುಡು ಹೇಗೆ. 14ನೇ ಪ್ರಶ್ನೆ, ಮಾನವನ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಈ ವಾಕ್ಯವನ್ನು ಸಮರ್ಥನೆ ಕೊಡಿ. ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆ ಬದಲಾಗ್ತಾ ಹೋದನ್ನು ಇದನ್ನು ಕೂಡ ಉತ್ತರವನ್ನು ಕೊಡಬೇಕು. ಮಾನವನಿಗೆ ಸಾಮಾಜಿಕ ಪರಿಸರದ ಅಗತ್ಯ ಎಂಬುದನ್ನು ಕಮಲೆಯ ಜೀವನದ ಉದಾಹರಣೆ ಸಹಿತ ಸಮರ್ಥಿಸಿ. 15ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಆಗುವ ಪ್ರಯೋಜನಗಳಾವುವು ಅಥವಾ ಪೌರನ ಕರ್ತವ್ಯಗಳು ಯಾವುವು. 16ನೇ ಪ್ರಶ್ನೆ, ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಸೇವೆಗಳನ್ನು ತಿಳಿಸಿ. ಮುಖ್ಯ ಪ್ರಶ್ನೆ ಇದು. ಕೆಳಗಿನ ಪ್ರಶ್ನೆಗಳನ್ನು 7-8 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 2 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 4 ಅಂಕ, ಒಟ್ಟಾರೆ 8 ಅಂಕ. ಪ್ರಶ್ನೆ ಇತ್ತು, ಮಹಾವೀರನ ಜೀವನದ ಕುರಿತು ಬರೆಯಿರಿ. ಅಥವಾ ಈ ಪ್ರಶ್ನೆ ಬದಲಾಗಿ ಈ ಪ್ರಶ್ನೆಗಳನ್ನು ಸಹಿತ ಇದೆ, ಬೌದ್ಧ ಧರ್ಮದ ಅಷ್ಟಾಂಗಿಕ ಮಾರ್ಗಗಳು ಯಾವುವು. 18ನೇ ಪ್ರಶ್ನೆ, ಮೋಡಗಳ ವಿಧಗಳನ್ನು ವಿವರಿಸಿರಿ. ಇಲ್ಲಿ ಭೂಮಿಯ ಅಂತರಾಳದ ಚಿತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಇದ್ರ ಜೊತೆಗೆ ಭೂಕವಚ, ಮೆಂಟಲ್ ಮತ್ತು ಕೇಂದ್ರಗೋಳವನ್ನು ತಾವೇನು ಮಾಡಬೇಕಾಗಿತ್ತು, ಅಲ್ಲಿ ಗುರುತಿಸಬೇಕಿತ್ತು. ಸೊ ಇಷ್ಟಿತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದ ನಿಮಗೆ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಮಾದರಿ ಇದೆ, ಬಟ್ ಇದೇ ಕ್ವಶನ್ ಪೇಪರ್ ಅಂತ ತಿಳ್ಕೊಂಡು ಹೋಗಕ್ಕೆ ಹೋಗಬೇಡಿ. ಚೆನ್ನಾಗಿ ಓದ್ಕೊಡ್ರಿ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಒಂದ್ಸಾರಿ 1ನೇ ಪಾಠದಿಂದ ಲಾಸ್ಟ್ ಪಾಠದವರೆಗೂ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಕೊಡ್ರಿ. ಅಷ್ಟು ನೋಡ್ಕೊಂಡ್ರೆ ಕನಿಷ್ಠ ಒಂದು 30ರಿಂದ 35 ಮಾರ್ಕ್ಸ್ಗಳು ಬರ್ಬೋದು. ಇನ್ನು ಮೇಲೆ ಒಂದು 5-10 ಅಂಕಗಳು ಏನಾಗ್ತವಪ್ಪ ಅಂದ್ರೆ ಪಾಠದ ಮಧ್ಯದಿಂದ ಪ್ರಶ್ನೆಗಳು ಏನಾಗಿರ್ತಾವೆ ಸ್ವಲ್ಪ ಕಠಿಣ ಮಟ್ಟದಲ್ಲಿ ಕೇಳಿರ್ತಾರೆ. ಬಟ್ ಬಾಕಿ ಎಲ್ಲ ಏನಾಗಿರ್ತದೆ ಅಂದ್ರೆ
ಸಾಧಾರಣ ಮತ್ತು ಎಸ್ ಒಂದು ಸರಾಸರಿ ಲೆವೆಲ್ಲೇ ಕ್ವಶನ್ಸ್ಗಳು ಏನಾಗಿರ್ತಾವಪ್ಪ ಅಂದರೆ ಬಂದಿರ್ತವೆ, ಎವರೇಜ್ ಕ್ವಶನ್ಸ್ ಅಂತ ಕರೀತಾರೆ. ಸೊ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ತಾವು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ಮುಂದೆ ಬರ್ತಕ್ಕಂಥ ಇನ್ನೂ ನಿಮಗೆ ಯಾವ ವಿಷಯದ ಎಸ್ಸೆ 1 ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಸಹಿತ ಕಮೆಂಟಲ್ಲಿ ಕೊಡಿ. ಸೊ ನಿಮ್ಮ ಕಮೆಂಟನ್ನು ಓದ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮಗೆ ಬೇಕಾಗಿರೋದು ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು, ನಿಮ್ಮ ಸಬ್ಸ್ಕ್ರೈಬ್ಗಳು. ನೀವು ವಿಡಿಯೋ ನೋಡಿದ ಮೇಲೆ ಹೆಚ್ಚು ನಿಮ್ಮ ಗೆಳೆಯರಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ವಿಡಿಯೋಗಳನ್ನು ಕೊಡಬೇಕು. ಮತ್ತು ನಮ್ಮ ವಿಡಿಯೋ ನಿಮಗೆ ಖಂಡಿತವಾಗಿ ಸಹಕಾರಿ ಆಗ್ತದೆ ಅಂದರೆ ಒಂದು ಲೈಕನ್ನು ಕೊಡಲಿಕ್ಕೆ ಮರಿಬಾರ್ದು. ನಿಮ್ಮ ಲೈಕೇ ನಮಗೆ ಏನಪ್ಪ ಅಂದರೆ ಒಂದು ಸಪೋರ್ಟ್ ಮೋಟಿವೇಶನ್ ಕ್ಯಾಪ್ಸೂಲ್ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ದಯಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಬಹಳಷ್ಟು ವಿಡಿಯೋಗಳನ್ನು ನಾವಲ್ಲಿ ಏನು ಮಾಡ್ತಾ ಇದ್ದೀವಿ, ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಲೈಕ್ ಶೇರ್ಗಳನ್ನು ಅಪೇಕ್ಷೆ ಮಾಡ್ತಾ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.